ಡೆಂಗ್ಯೂ ಕಾಟ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಸಾವುಗಳ ಪ್ರಮಾಣ ಕೂಡ ಏರಿಕೆ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಡೆಂಗ್ಯೂ ಕೇಸ್ಗಳ ಹೆಚ್ಚಳ ಗಣನೀಯವಾಗಿ ಏರಿಕೆ ಆಗ್ತಾ ಇರುವಂಥದ್ದು. ಈಗ ದಂಡಾಸ್ತ್ರಕ್ಕೆ ಬಿಬಿಎಂಪಿ ಮುಂದಾಗ್ತಾ ಇದೆ. ಸ್ವಚ್ಛತೆಯನ್ನ ಕಾಪಾಡದೇ ಇದ್ರೆ ದಂಡವನ್ನ ಹಾಕಲು ನಿರ್ಧಾರವನ್ನ ಮಾಡಿರುವಂಥದ್ದು. 50 ರೂಪಾಯಿ ದಂಡವನ್ನ ಹಾಕಲಿಕ್ಕೆ ಬಿಬಿಎಂಪಿ ನಿರ್ಧಾರವನ್ನ ಮಾಡಿದೆ. ಈ ಮೂಲಕ ಡೆಂಗ್ಯೂ ನಿಯಂತ್ರಣಕ್ಕೆ ಮತ್ತೊಂದು ಹೆಜ್ಜೆ ಮುಂದಿಟ್ಟಂತೆ ಕಾಣಿಸ್ತಾ ಇದೆ. ಜಾಗೃತಿಯ ಬಳಿಕವೂ ಕೂಡ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳದೆ ಇದ್ರೆ ಈ ರೀತಿಯ ದಂಡಾಸ್ತ್ರವನ್ನು ಪ್ರಯೋಗಿಸಲಿಕ್ಕೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮುಂದಾಗ್ತಾ ಇರುವಂಥದ್ದು. ಈಗಾಗಲೇ ಡೆಂಗ್ಯೂ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ಕಡೆಗಳಲ್ಲಿ ತನ್ನ ಆರ್ಭಟವನ್ನು ಜೋರು ಮಾಡಿದೆ. ದಿನೇ ದಿನೇ ಸಾವುಗಳ ಪ್ರಮಾಣ ಏರಿಕೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಡೆಂಗ್ಯೂವನ್ನು ನಿಯಂತ್ರಿಸಲಿಕ್ಕೆ ಬಿಬಿಎಂಪಿಯ ಪಾತ್ರ ಬಹಳ ದೊಡ್ಡದಿದೆ. ಜನರಲ್ಲಿ ಜಾಗೃತಿ ಮೂಡಿಸಿದ ನಂತರ ಈಗ ದಂಡಾಸ್ತ್ರಕ್ಕೆ ಕೂಡ ಮುಂದಾಗ್ತಾ ಇರುವಂತಹದ್ದು ಬಿಬಿಎಂಪಿ. ಹಾಸನದಲ್ಲಿ 4ನೇ ಸಾವಾಗಿದೆ ಈ ಡೆಂಗ್ಯೂಗೆ. ಹೊಳೆನರಸೀಪುರ ತಾಲೂಕಿನ ಸಮೃದ್ಧಿ ಅಂತೇಳಿ 8 ವರ್ಷದ ಬಾಲಕಿ ಸಾವನ್ನಪ್ಪಿದ್ದಾಳೆ. ಕಳೆದ 3-4 ದಿನಗಳಿಂದ ತೀವ್ರ ಜ್ವರದಿಂದ ಬಳಲ್ತಾ ಇದ್ಲು ಬಾಲಕಿ. ಆಕೆಯನ್ನ ಹಿಮ್ಸ್ಗೆ ಅಂದ್ರೆ ಹಾಸನದ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿತ್ತು. ಅದಾದ ಮೇಲೆ ಅಲ್ಲಿಯ ವೈದ್ಯರು ಹೆಚ್ಚಿನ ಟ್ರೀಟ್ಮೆಂಟ್ ಅನ್ನು ಕೊಡಿಸಬೇಕು ಅಂತ ಹೇಳ್ತಾರೆ. ಹಾಗಾಗಿ ಮೈಸೂರಿನ ಅಪೋಲೋ ಆಸ್ಪತ್ರೆಗೆ ಶಿಫ್ಟ್ ಮಾಡ್ತಾರೆ. ಅಲ್ಲಿ ಟ್ರೀಟ್ಮೆಂಟ್ ಅನ್ನು ಕೊಡಿಸಿದ್ರೂ ಕೂಡ ಚಿಕಿತ್ಸೆ ಫಲಿಸದೆ 8 ವರ್ಷದ ಬಾಲಕಿ ಡೆಂಗ್ಯೂಗೆ ಬಲಿಯಾಗಿರುವಂತಹ ಘಟನೆ ಹಾಸನದಲ್ಲಿ ನಡೆದಿದೆ. ಹಾಸನದಲ್ಲಿ ಡೆಂಗ್ಯೂಗೆ ಬಲಿಯಾಗ್ತಾ ಇರುವಂತಹ 4ನೇ ಜೀವ ಇದು. ನೀವು ಕೂಡ ಆ ಬಾಲಕಿಯ ಫೋಟೋವನ್ನು ಗಮನಿಸ್ತಾ ಇದ್ದೀರಿ. ಈ ಗರ್ಭಿಣಿಯರು, ಮಕ್ಕಳು ತುಂಬಾನೇ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಈ ಡೆಂಗ್ಯೂ ಕಾಟದಿಂದ ದೂರ ಇರೋದಕ್ಕೆ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅದೆಲ್ಲವನ್ನು ಕೂಡ ತೆಗೆದುಕೊಳ್ಬೇಕಿದೆ.